ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವು ಇವತ್ತು ಟ್ರಿಪ್ಪಿನ 2ನೇ ದಿನ ಉಡುಪಿ ಮುಗಿಸ್ಕೊಂಡು ನಾವು ಮುರುಡೇಶ್ವರಕ್ಕೆ ಬಂದ್ವಿ. ಮುರುಡೇಶ್ವರದಲ್ಲಿ ಸ್ವಲ್ಪ ಮಣ್ಣ ಹತ್ರ ಆಟ ಆಡಿ ಆಮೇಲೆ ನೀರ ಹತ್ರ ಹೋಗೋಣ ಅಂತೇಳಿ ಸ್ವಲ್ಪ ನನ್ನ ಮಗಳು ಖುಷಿಯಾಗಿ ಆಟ ಆಡ್ತಿದ್ಲಲ್ಲ, ಹಂಗಾಗಿ ನಾನು ಸ್ವಲ್ಪ ಆಟ ಆಡ್ತಿದ್ದೆ. ಏನೋ ಒಂಥರ ಖುಷಿ ಮಕ್ಳ ಜೊತೆ ಆಟ ಆಡೋದು. ಮಕ್ಳ ಜೊತೆ ಆಟ ಆಡ್ತಾ ನಾವೇನೇ ಮಕ್ಕಳು ಆಗ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸುತ್ತೋ ನನಗೆ ಗೊತ್ತಿಲ್ಲ. ನಾನು ನನ್ನ ಮಗಳ ಜೊತೆ ಸ್ವಲ್ಪ ಆಟ ಆಡಿ ಒಳ್ಳೆ ಪ್ಲೇಸು ಮಾತ್ರ ಮುರುಡೇಶ್ವರ. ಬಟ್ ನೀರು ಮಾತ್ರ ಅಷ್ಟು ಉಪ್ಪುಪ್ಪು, ಜಾಸ್ತಿನೇ ಉಪ್ಪುಪ್ಪು. ನನ್ನ ಮಗಳಿಗಂತೂ ಸ್ವಲ್ಪ ಕಣ್ಣು ರೆಡ್ಡಿಗೆ ಆಗಿಬಿಟ್ಟಿತ್ತು. ನನಗೂ ಅಷ್ಟೇ ಗಂಟ್ಲಿಗೆಲ್ಲ ಉಪ್ಪೆಲ್ಲ ಹೋಗ್ಬಿಟ್ಟು ಕಣ್ಣು ಸ್ವಲ್ಪ ರೆಡ್ಡಿಗೂ ಆಗಿಬಿಟ್ಟಿತ್ತು. ಹಾಗಾಗಿ ನನ್ನ ಮಗಳು ನೀನು ಜಾಸ್ತಿ ಬಿಡೋಕ್ಕೆ ಹೋಗಲಿಲ್ಲ. ನಾನು ಜಾಸ್ತಿ ಆಟ ಆಡಿದಳು. ಶಿವ ಅಂತೂ ಸ್ವಲ್ಪನೇ ಆಟ ಆಡಿದವರು, ನೀರೊಳಗಡೆ ಕೂಡ ಇಳಿಲೇ ಇಲ್ಲ ಅವರು. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ, ಇದು ಬೇರೆ ಟೂರಿಸ್ಟ್ ಪ್ಲೇಸ್ ಅಲ್ವಾ, ಹಂಗಾಗಿ ಎಷ್ಟು ಜನ ಬಂದಿದ್ರು ಅಂದರೆ ತುಂಬ ಜನನೇ ಬಂದಿದ್ದರು. ಸ್ಕೂಲ್ ಮಕ್ಕಳೇ ಜಾಸ್ತಿ. ಅಲ್ಪೆ ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ನಾವು ಧರ್ಮಸ್ಥಳ ಬಂದ್ವಿ. ಇನ್ನೇನು ಹೊರಟ್ಬಿಡೋಣ ಅಂತೇಳಿ ಹೊರಟ್ವಿ. ನಾನು ಬೇಡ, ಇಲ್ಲೇ ರೂಮ್ ಮಾಡ್ಕೊಂಡು ಇದ್ಬಿಟ್ಟು ಬೇಕಾದ್ರೆ ಬೆಳಗ್ಗೆಗೆ ಹೋಗೋಣ ಅಂತ ಅಂದ್ವಿ. ಬಟ್ ಶಿವ ಬೇಡ, ಹೊರಟ್ಬಿಡೋಣ ಅಂತೇಳಿ ಹೊರಟ್ವಿ. ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹಂಗಾಗಿ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ರಾತ್ರಿಯೇ ಪ್ರಸಾದ ತಿನ್ನೋಣ ಅಂತ ಊಟಕ್ಕೆ ಅಂತ ಬಂದಿದ್ವಿ. ಎಷ್ಟು ಚೆನ್ನಾಗಿತ್ತು ದೇವ್ರ ಪ್ರಸಾದನೇ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅದೆಲ್ಲ ಆದಮೇಲೆ ದೇವ್ರ ದರ್ಶನ ಮುಗ್ದಾದ್ಮೇಲೆ ನಮಗೆ ರೂಮೇ ಸಿಕ್ಕಲಿಲ್ಲ. ಬಟ್ ರೂಮ್ ಹುಡುಕಿ ತುಂಬಾ ಸಾಕಾಗಿತ್ತು. ಎಲ್ಲೋದ್ರೂ ಸ್ಕೂಲ್ ಮಕ್ಕಳೇ ಇದ್ದರು. ನಮಗಂತೂ 1 ಗಂಟೆ ರಾತ್ರಿಲಂತೂ ಹುಡುಕಿ ಸಾಕಾಗೋಯಿತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಮುಂದೆ ಬಂದ್ವಿ. ಬಟ್ ಅಲ್ಲಿ ಹೋಟ್ಲು ಸಿಕ್ತು. ಅಲ್ಲಿ 2 ರೂಮ್ ಇದ್ದಿದ್ದು. ತುಂಬಾ ಕಾಸ್ಟ್ಲಿ ಈ ರೂಮ್ಗೆ. ನನಗಂತೂ ಈ ರೂಮಿಗೆ ಕೊಟ್ಟಿರೋ ದುಡ್ಡನ್ನ 2 ದಿನ ಮೇಂಟೈನ್ ಮಾಡ್ಬೋದಿತ್ತು. ಈ ರೂಮಿಗೆ ಕೊಟ್ಟಿರೋ ದುಡ್ಡನ್ನ ಬೇಜಾರಾಯಿತು. ನಾವೇ ಆಗಿದ್ದರೆ ಓಕೆ, ಏನಾದರೂ ಮಾಡೋಣ, ಕಾರಲ್ಲೇ ಮನೆಗೆ ಹೋಗ್ಬೋದಿತ್ತು. ಬಟ್ ಪಾಪು ಇರೋದ್ರಿಂದ ತುಂಬಾ ಹಿಂಸೆ ಆಗ್ತಿತ್ತು. ಹಂಗಾಗಿ ಬೇಡ, ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ರೂಮ್ ಮಾಡಿಬಿಡೋಣ ಅಂತೇಳಿ ನೈಟು 1 ಗಂಟೆಲೇನೋ ಹೋಗಿ ರೂಮ್ ಮಾಡಿದ್ವಿ. ರೂಮು ಕೂಡ ಚೆನ್ನಾಗಿತ್ತು. ಬಟ್ ದುಡ್ಡಂತೂ ತುಂಬಾ ಕಾಸ್ಟ್ಲಿ ಆಯಿತು.
ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ರೂಮ್ ಮೇಂಟೆನೆನ್ಸು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ನಮಗೆ ಬಾತ್ರೂಮಲ್ಲೂ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದರು. ಬಟ್ ಬಿಸಿನೀರು ಎಲ್ಲ ಸಿಕ್ತು. ಅಲ್ಲಿ ಅವರು ಪೇಸ್ಟ್ ಆಗಲಿ, ಸೋಪ್ ಆಗಲಿ, ಮತ್ತು ಟವಲ್ಲು ಮತ್ತು ಡ್ರೆಸ್ಸು ಎಲ್ಲನೂ ಇಟ್ಟಿದ್ದರು. ನಾವೇನು ಯೂಸ್ ಮಾಡ್ಕೊಳ್ಳಿಲ್ಲ, ಟವಲ್ ಮಾತ್ರ ಯೂಸ್ ಮಾಡ್ಕೊಂಡ್ವಿ ಅಷ್ಟೇ. ಟವಲೆಲ್ಲ ತೇವಾಗ್ಬಿಟ್ಟಿತ್ತು, ಹಂಗಾಗಿ ಟವಲ್ ಮಾತ್ರ ಯೂಸ್ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ರೂಮು. ಆ ಹೋಟೆಲ್ಲು ಹೀಗೆ ಕಟ್ಟಿಸ್ತಾವ್ರೆ, ಹಂಗಾಗಿ ಅಷ್ಟೊಂದು ರೂಮ್ಸ್ಗಳೇನೂ ಇರಲಿಲ್ಲ, ಸ್ವಲ್ಪನೇ ರೂಮ್ಸ್ಗಳಿದ್ದು, ಹಂಗಾಗಿ 2 ಇತ್ತು. ಇನ್ನೇನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇಡೀ ರೂಮ್ನೂ ಸಿಗಲ್ಲ ಅಂತ ಹೇಳ್ಬಿಟ್ಟು, ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತೇಳಿ ಆ ರೂಮ್ನೇ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಸಾಕಾಗಿತ್ತು ನಮಗೂ. ನಮ್ಮಿಬ್ರಿಗಿಂತ ಬಟ್ ಶಿವನೇ ಕೂಡ ತುಂಬಾ ಸಾಕಾಗಿದ್ರು. ಒಬ್ಬರೇ ಕಾರ್ ಓಡಿಸ್ಕೊಂಡು, ಪಾಪ ಒಬ್ಬರೇ ಕಾರ್ ಓಡಿಸ್ತಿದ್ರಲ್ಲ, ಹಂಗಾಗಿ ಅವ್ರಿಗೆ ತುಂಬಾ ಹಿಂಸೆ ಆಯ್ತಿತ್ತು. ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ರೂಮ್ ಮಾಡಿಬಿಟ್ವಿ ನಾವು. ಇನ್ನು ರೂಮ್ನ ಚೆಕ್ಔಟ್ ಮಾಡಿ ತಿರ್ಗಾ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ಬೇಕಾದ್ರೆ ಈಚೆನೇ ದರ್ಶನ ಮುಗಿಸ್ಕೊಂಡು ಹೊರಡೋಣ ಅಂತೇಳಿ ಹೊರಟ್ವಿ. ತುಂಬಾ ಹೊಟ್ಟೆ ಹಸಿತಿತ್ತು. ನಾವಂತೂ ರೂಮಲ್ಲಿ ಒಂದು 8:30 9 o'clock ಬಿಟ್ಟಿದ್ದು. ತುಂಬಾ ಟಯರ್ಡ್ ಆಗಿತ್ತಲ್ಲ, ಹಂಗಾಗಿ ಲೇಟಾಗಿ ಎದ್ದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ, ಪಾಪಗೂ ಎಲ್ಲ ಫ್ರೆಶ್ ಅಪ್ ಎಲ್ಲ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಈಚೆನೇ ಕೈ ಮುಕ್ಕೊಂಡು ಕಾಫಿ ಕುಡಿಯೋಣ, ಆಮೇಲೆ ಹೋಗ್ತಾ ಏನಾದರೂ ತಿಂಡಿ ತಿನ್ಕೊಂಡು ಹೋಗೋಣ ಅಂತೇಳಿ ಕಾಫಿ ಕುಡಿಯೋಕ್ಕೆ ಅಂತ ಬಂದಿದ್ವಿ. ನನ್ನ ಮಗಳಿಗೆ ಪಾಪ ನನಗೆ ನೋಡಿದ್ರೆ ತುಂಬಾ ಬೇಜಾರಾಗೋಯ್ತು. ಅವಳಿಗೆ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು ಅನಿಸ್ತು. ಬಟ್ ಹಾಲು ಕೊಟ್ಟ ತಕ್ಷಣ ಅಮ್ಮ ಕೊಡು ಅಂತ ಇಷ್ಟು ಗೋಗಟ್ಕೊಂಡು ಕುಡಿದ್ಲು ಗೊತ್ತಾ ಅವಳು. ದಾರಿಲೇ ಕಾಫಿ ಎಲ್ಲ ಕುಡ್ಕೊಂಡು ಅದಾದಮೇಲೆ ಸೌದತ್ಕ ಗಣಪತಿ ದೇವಸ್ಥಾನಕ್ಕೆ ಅಂತ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಈ ದೇವಸ್ಥಾನ. ನನಗಂತೂ ತುಂಬಾ ಖುಷಿ ಆಯಿತು ದೇವಸ್ಥಾನ ನೋಡೋದಕ್ಕಿಂತ ಆ ದೇವರು ಗಣೇಶನ ನೋಡೋಕ್ಕೆ ತುಂಬಾ ಖುಷಿ ಆಯಿತು. ಅದಾದಮೇಲೆ ಗರಿಕೆ ಮತ್ತು ಹೂವನ್ನು ಕಟ್ಟಿದ್ರು, ಅದನ್ನು ದೇವರಿಗೆ ಹಾಕೋಣ ಅಂತೇಳಿ ಕೂಡ ತಗೊಂಡೋಗ್ತಿದ್ದೀವಿ. ಈಗ ನೋಡಿ ಎಷ್ಟು ಚೆನ್ನಾಗೈತೆ ಅಂತಂದರೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಮೇ ಬಿ ಅಲ್ಲಿ ಗಂಟೆಗಳೇ ಜಾಸ್ತಿ ಇತ್ತು. ಅರ್ಕೆ ಮಾಡ್ಕೊಂಡಿರೋರು ಗಂಟೆ ತಂದು ಕಟ್ತಾರೇನೋ, ನನಗಂತೂ ಗೊತ್ತಿಲ್ಲ. ನಾನು ಆ ಥರ ಅಂದ್ಕೊಂಡಿರೋದು, ಅರ್ಕೆ ಮಾಡ್ಕೊಂಡಿರೋರು ಗಂಟೆ ತಂದು ಕಟ್ತಾರೇನೋ. ನೋಡೋಣ ಬನ್ನಿ ಯಾವ ಥರ ದೇವಸ್ಥಾನ ಹೇಗಿತ್ತು ಅಂತ ನಿಮಗೂ ಕೂಡ ತೋರಿಸ್ತೀನಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಟಿಕೆಟು ಕೂಡ ತೊಗೊಂಡು ಬಂದೆ. ಪ್ರಸಾದ ಇಸ್ಕೊಳ್ಳೋಣ ಅಂತೇಳಿ ನಾನು ಹೊರಟೆ. ಪಾಪನ ಶಿವು ಎತ್ಕೊಂಡಿದ್ರು, ಹಂಗಾಗಿ ಸ್ವಲ್ಪನೇ ಪ್ರಸಾದ ತಗೊತಿರೋದು. ಜಾಸ್ತಿ ತಿನ್ನೋಕ್ಕೂ ಅಂತಂದರೆ ನನ್ನ ಮನೆಯಲ್ಲಿ ನಾನೊಬ್ಬಳೇ ತಿನ್ನೋದು. ಅಮ್ಮ ಆಗಲಿ ಶಿವನ ಆಗಲಿ ಸ್ವಲ್ಪ ತಿಂತಾರೆ ದೇವ್ರ ಪ್ರಸಾದ ಅಂತ, ಅದು ಬಿಟ್ಟು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಹಂಗಾಗಿ ಸ್ವಲ್ಪನೇ ತೊಗೊಂಡಿರೋದು ಪ್ರಸಾದನ. ನನಗಂತೂ ಅಲ್ಲಿ ಪಂಚ ಕಜ್ಜಾಯ ಅಂತ ಕೊಟ್ಟರು, ತುಂಬಾ ಇಷ್ಟ ಆಯಿತು. ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ನನಗೆ ಇಷ್ಟ ಆಗೋಯಿತು. ಅರ್ಧ ನಾನೇ ಖಾಲಿ ಮಾಡಿದ್ದೀನಿ ತಿಂದು ಅದನ್ನ. ಅಲ್ಲಿಂದ ಹಂಗವೇ ಹೋಗ್ತಿರುವಾಗ ತುಂಬಾ ಹೊಟ್ಟೆ ಹಸಿತಾಯಿತ್ತು ಅಂತ ನನಗಂತೂ ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಪಾಪು ಏನೋ ಸ್ವಲ್ಪ ತಿನ್ನಿಸಿದೆ, ನಾನಂತೂ ಇನ್ನೂ ತಿಂದಿರಲಿಲ್ಲ. ಹಂಗಾಗಿ ಇಲ್ಲ ನನಗೆ ತುಂಬಾ ಹೊಟ್ಟೆ ಹಸಿತಾಯಿದೆ ಅಂತೇಳಿ ಎಲ್ಲಂತೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸಾಕಾಯಿತು. ಹೋಟೆಲ್ ಅಂತೂ ಯಾವುದೋ ಒಂದು ಹೋಟೆಲ್ ಅಲ್ಲಿ
ಪಲಾವ್ ತಗೊಂಡಿದ್ದೆ. ಶಿವನು ಕೂಡ ಪಾಪು ಜಾಸ್ತಿ ಪಲಾವ್ ತಿಂದಿಲ್ಲ, ಸ್ವಲ್ಪ ದೋಸೆನೇ ತಿನ್ನಿಸಿ ಅಂತೇಳಿ ಶಿವನೇ ಕೂಡ ಅವಳಿಗೆ ದೋಸೆನೂ ಕೂಡ ತಿನ್ನಿಸ್ತಿದ್ವಿ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ. ಎಷ್ಟು ರಶ್ ಇತ್ತು ಅಂತಂದರೆ ತುಂಬಾ ರಶ್ ಇತ್ತು. ನಮಗೆ ಯಾವ ದೇವಸ್ಥಾನಕ್ಕೆ ಹೋದರೂ ಇಷ್ಟು ರಶ್ ಇರಲಿಲ್ಲ, ಬಟ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾತ್ರ ತುಂಬಾ ರಶ್ ಇತ್ತು. ನಿಂತು ಸಾಕಾಗೋಯ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಆಗಲೇ ಬಂದಿದ್ದೀವಿ, ಹೆಂಗೋ ದರ್ಶನ ಮುಗಿಸ್ಕೊಂಡೆ ಹೊರಟೋಗ್ಬಿಡೋಣ ಅಂತೇಳಿ ಹೋಗ್ತಾ ಇದ್ವಿ. ಪಾಪನು ಕೂಡ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ದರ್ಶನವೂ ಕೂಡ ಚೆನ್ನಾಗಾಯಿತು. ಮಹಾಮಂಗಳಾರತಿನೂ ಸಿಕ್ತು. ನಾವು ಹೋದ ಕಡೆ ಎಲ್ಲ ಒಂದು ದೇವಸ್ಥಾನದಲ್ಲಿ ಮಾತ್ರ ಸಿಕ್ಕಲಿಲ್ಲ, ಎಲ್ಲ ಕಡೆಯೂ ಮಹಾಮಂಗಳಾರತಿ ಸಿಕ್ತಿತ್ತು. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ನನಗಾಗಲಿ ಶಿವನಿಗಾಗಲಿ ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು. ಆರತಿ ಮಾಡುವಾಗಲೇ ನಾವು ದೇವ್ರ ದರ್ಶನ ಹೋಗಿದ್ವಿ. ಹಂಗಾಗಿ ನಾವು ಚಿಂಚನಗಿರಿಗೂ ಆನ್ ದ ವೇ ಹೋಗ್ತಾ ಇರುವಾಗಲೇ ಚಿಂಚನಗಿರಿಗೂ ಹೊರಟೋಗ್ಬಿಡೋಣ ಅಂತೇಳಿ ಹೊರಟ್ವಿ. ಅಲ್ಲೂ ಕೂಡ ಮಹಾಮಂಗಳಾರತಿ ಸಿಕ್ತು. ನಮ್ಮ ಪುಣ್ಯ ಏನಪ್ಪ, ಅಷ್ಟು ಒಂದು ದೇವಸ್ಥಾನದಲ್ಲಿ ಸಿಗುತ್ತೆ, ಬಟ್ ನಾವು ಹೋದ ಕಡೆ ಎಲ್ಲ ಮಂಗಳಾರತಿ ಮಾಡುವಾಗಲೇ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ. ಏನೋ ಗೊತ್ತಿಲ್ಲ, ಬಟ್ ನಮಗಂತೂ ತುಂಬಾ ಖುಷಿ ಆಯಿತು. ಖುಷಿಯಾಗಿ ಹೋಗಿ ಖುಷಿಯಾಗೇ ಕೂಡ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಖುಷಿ ಆಯಿತು, ಏನೂ ಇಲ್ಲ. ಬಟ್ ಅಮ್ಮನಿಗೆ ಹುಷಾರಿರಲಿಲ್ಲ, ಅವರಿಗೆ ಅಲ್ಲೂ ರಿಯಾಕ್ಷನ್ ಆಗಿ ಜಾಸ್ತಿ ಕ್ಯೂ ಆಗಿಬಿಟ್ಟಿತ್ತು. ಹಂಗಾಗಿ ಫೋನ್ ಮಾಡಿದರು ಆಪ್ರೇಷನ್ ಮಾಡಬೇಕಾಗತ್ತೆ ಅಂತ ಹೇಳಿ. ಸದ್ಯಕ್ಕೆ ಆಪ್ರೇಷನ್ ಏನು ಮಾಡಲಿಲ್ಲ, ಮಾತ್ರೆ ಕೊಟ್ಟು ರಿಕವರು ಕೂಡ ಮಾಡಿದ್ರು. ಹಂಗಾಗಿ ನನ್ನ ಮನಸ್ಸು ತಡಿಲಿಲ್ಲ, ಇನ್ನು ಹೊರಟ್ಬಿಡೋಣ ಅಂತೇಳಿ ಹೊರಟ್ವಿ. ಚಿಂಚನಗಿರಿಲೂ ಕೂಡ ಬಾಗಿಲೆಲ್ಲ ಓಪನ್ ಆಗಿತ್ತು ದೇವಸ್ಥಾನ. ಹೊರಟ್ವಿ. ಪಾಪನು ಕೂಡ ಸ್ವಲ್ಪ ಹೊತ್ತು ನಾನು ಎತ್ಕೊಳ್ಳೋದಾಗಲಿ ಅವರು ಎತ್ಕೊಂಡು ಮೇಂಟೈನ್ ಮಾಡ್ತಿದ್ವಿ. ದರ್ಶನ ಕೂಡ ಚಿಂಚನಗಿರಿಲೂ ತುಂಬಾ ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಒಳಗಡೆ ಸ್ವಲ್ಪ ವೀಡಿಯೋ ಆಗಲಿ ಫೋಟೋ ಆಗಲಿ ತೊಗೊಳ್ಳೋಣ ಅಂತೇಳಿ ತೊಗೋತಾ ಇದ್ವಿ. ಬಾಕಿ ದಿನ ಅಂತಂದರೆ ಬೆಳಗ್ಗೆ ಟೈಮ್ ಬಂದರೆ ವೀಡಿಯೋ ಆಗಲಿ ಫೋಟೋ ಆಗಲಿ ತೊಗೊಳಕ್ಕೆ ಬಿಡೋಲ್ಲ. ಈಗ ತುಂಬಾ ಲೇಟ್ ಆಗಿತ್ತಲ್ಲ, ಒಂದು 9 o'clock ಆಗಿತ್ತಲ್ಲ, ಹಂಗಾಗಿ ಫೋಟೋ ವೀಡಿಯೋಗಳನ್ನೆಲ್ಲ ತೊಗೊಳಕ್ಕೆ ಅಂತ ಬಿಟ್ಟರು. ಏನೋ ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದಮೇಲೆ ಒಂಥರ ನೆಮ್ಮದಿ ಅನಿಸ್ತಿತ್ತು. ಬೇರೆ ದೇವಸ್ಥಾನದಲ್ಲೇ ನೆಮ್ಮದಿ ಇಲ್ಲ ಅಂತಲ್ಲ, ಏನೋ ಒಂಥರ ಮನೆ ದೇವ್ರಿಗೆ ಹೋಗಿದ್ದು ಬಂದಮೇಲೆ ಏನೋ ಒಂಥರ ಖುಷಿ ಸಂತೋಷ ಆಯ್ತದೆ. ಹಂಗಾಗಿ ನಾವು ಕೂಡ ಮನೆ ದೇವ್ರಿಗೆ ಹೋಗ್ಬಿಟ್ಟು ಆಮೇಲೆ ನಾವು ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಅದಾದಮೇಲೆ ಮೇಲೂ ಕೂಡ ಬಿಡ್ತಿದ್ದು, ಕತ್ಲೆ ಆಗಿತ್ತಲ್ಲ, ಹಂಗಾಗಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿ ಬಿಡಲಿಲ್ಲ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಲವ್ ಯು, ಬಾಯ್.